ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. RCB 2025ರಲ್ಲಿ 18ನೇ ಆವೃತ್ತಿಯಲ್ಲಿ ಮೊದಲ ಬಾರಿಗೆ ಕಪ್ಪನ್ನು ಗೆದ್ದುಕೊಳ್ಳುವ ಮೂಲಕ ಕೋಟ್ಯಾಂತರ ಜನ ಅಭಿಮಾನಿಗಳ ಕನಸನ್ನು ಈಡೇರಿಸಿತ್ತು. ಆ ಆಸೆ ಕನಸು ಭಾಳ ಸಲ ಹೇಳಿದ್ದೀನಿ, 24 ಗಂಟೆಗಳು ಕಾಲ ಉಳಿಯದ ರೀತಿಯಲ್ಲಿ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆದಂತಹ ಘಟನೆ ಮಾಡಿತ್ತು. 11 ಜನ RCBಯ ಅಭಿಮಾನಿಗಳು ತಮ್ಮ ಪ್ರಾಣವನ್ನು ಈ ಒಂದು ಸೆಲೆಬ್ರೇಷನ್ನಲ್ಲಿ ಅಮಾಯಕ ಅಭಿಮಾನಿಗಳು ಕಳೆದುಕೊಂಡಿದ್ದರು. ಸೊ ಇದಾದ ನಂತರ RCB ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಸೆಲೆಬ್ರೇಷನ್ನ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಪರಿಹಾರದ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. KSCA ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದಂತಹ ಪಂದ್ಯಗಳ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಇನ್ನು ಹೈಕೋರ್ಟ್ನಲ್ಲಿ ಕೇಸ್ ವಿಚಾರಣೆಯ ಹಂತದಲ್ಲಿ ಇರೋದ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ಯಾವ ಹಂತಕ್ಕೆ ಈ ಕೇಸ್ ಹೋಗಿ ನಿಲ್ಲತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಇದೀಗ RCB ತಂಡ ಮುಂದಿನ ವರ್ಷದ IPLನ ಸೀಸನ್ಗೆ ಆಲ್ರೆಡಿ ರೆಡಿ ಆಗ್ತಾ ಇದೆ ಎನ್ನುವ ಸುದ್ದಿ ಕೇಳಿ ಬರ್ತಾ ಇದೆ. ಈ ಮುಂದಿನ ಸೀಸನ್ನಲ್ಲಿ ಅಂದರೆ ಈ ಹಿಂದೆ RCBನಲ್ಲಿ ಎಂತೆಂಥ ಘಟಾನುಘಟಿ ಆಟಗಾರರು ಆಟವಾಡಿದ್ರು, ಘಟಾನುಘಟಿ ಆಟಗಾರರು ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಸಫಲರಾಗಿದ್ರು. ಮೈದಾನಕ್ಕೆ ಆ ಆಟಗಾರರು ಬರ್ತಾರೆ ಅಂದ್ರೆ ಬೌಲಿಂಗ್ ಮಾಡುವ ಬೌಲರ್ಸ್ಗಳು ಕೂಡ ಹೆದರುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿತ್ತು RCB. ಆದರೂ ಸಹ ಇಲ್ಲಿಯವರೆಗೂ ಕಪ್ಪನ್ನ ಗೆಲ್ಲೋದಕ್ಕೆ ಆಗಿರಲಿಲ್ಲ. ಆದರೆ ಮೊದಲ ಬಾರಿಗೆ RCB ಕಪ್ಪನ್ನ ಗೆದ್ದುಕೊಂಡಿದೆ. RCB ಕಪ್ಪನ್ನ ಗೆದ್ದುಕೊಂಡ ನಂತರ ಈ ಒಂದು ಪ್ಲೇಯಿಂಗ್ 11 ಅಥವಾ ಈಗಿರುವ ಪ್ರೆಸೆಂಟ್ ಟೀಮ್ ಅನ್ನೇ ಮುಂದಿನ ವರ್ಷಕ್ಕೂ ಸಹ RCB ಮ್ಯಾನೇಜ್ಮೆಂಟ್ ಉಳಿಸಿಕೊಳ್ಳಬಹುದು ಎನ್ನುವ ಒಂದು ಆಲೋಚನೆಯಲ್ಲಿ ಎಲ್ಲರೂ ಕೂಡ ಇದ್ರು. ಒಂದು ಮಿನಿ ಆಕ್ಷನ್ ಕೂಡ ಇರುತ್ತೆ ಮುಂದಿನ ಸೀಸನ್ಗೆ ಹೋಗೋದಕ್ಕಿಂತ ಮುಂಚೆ. ಆದರೆ RCB ಏನು ದೊಡ್ಡ ಮಟ್ಟದಲ್ಲಿ ಚೇಂಜ್ ಅನ್ನ ಮಾಡೋದಿಲ್ಲ ಎನ್ನುವ ಉದ್ದೇಶದಲ್ಲಿ, ಎನ್ನುವ ಒಂದು ನಂಬಿಕೆಯಲ್ಲಿ ಎಲ್ಲರೂ ಕೂಡ ಇದ್ರು. ಆದರೆ ಆ ಒಂದು ನಂಬಿಕೆ ಇದೀಗ ಹುಸಿಯಾಗಿದೆ ಅಂತಾನೆ ಹೇಳಬೇಕು. ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ 6 ರಿಂದ 7 ಜನ ಆಟಗಾರರನ್ನ ಪ್ರೆಸೆಂಟ್ 2025ರಲ್ಲಿ ಕಪ್ ಗೆದ್ದ ತಂಡದಲ್ಲಿ ಇದ್ದಂತಹ 6 ರಿಂದ 7 ಜನ ಆಟಗಾರರನ್ನ ಕೈಬಿಟ್ಟು ಮಿನಿ ಆಕ್ಷನ್ ನಲ್ಲಿ ಮತ್ತೊಂದಷ್ಟು ಪ್ಲೇಯರ್ಸ್ನ ತೆಗೆದುಕೊಳ್ಳಬೇಕು ಎನ್ನುವ ಒಂದು ನಿರ್ಧಾರವನ್ನ RCB ಮ್ಯಾನೇಜ್ಮೆಂಟ್ ಮಾಡಿದೆ ಅನ್ನೋದು ಗೊತ್ತಾಗ್ತದೆ. ಹಂಗಿದ್ಮೇಲೆ ಯಾವೆಲ್ಲ ಆಟಗಾರರನ್ನ ಬಿಡ್ತಾ ಇದ್ದಾರೆ, ಅದರಲ್ಲೂ ಕಪ್ ಗೆದ್ದಂತಹ ಟೀಮ್ನಲ್ಲಿ ಇದ್ದಂತಹ ಆಟಗಾರರಲ್ಲಿ ಯಾವೆಲ್ಲ ಆಟಗಾರರನ್ನ ಬಿಡೋದಕ್ಕೆ RCBಯ ಮ್ಯಾನೇಜ್ಮೆಂಟ್ ಯೋಚನೆಯನ್ನ ಹಾಕಿಕೊಂಡಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತೀನಿ. ಮೊದಲನೇ ಆಟಗಾರ ಲಿಯಾಮ್ ಲಿವಿಂಗ್ ಸ್ಟೋನ್. ಈ ಬಾರಿಯ IPLನಲ್ಲಿ RCB ಪರ ಆಲ್ರೌಂಡರ್ ಕೋಟಾದಲ್ಲಿ ಲಿವಿಂಗ್ ಸ್ಟೋನ್ ಅವರು ಸೆಲೆಕ್ಟ್ ಆಗಿದ್ರು. ಲಿವಿಂಗ್ ಸ್ಟೋನ್ ಅವರನ್ನ ಮುಂದಿನ ಸೀಸನ್ನಲ್ಲಿ ತಂಡದಲ್ಲಿ ಉಳಿಸಿಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಪ್ಪ ಅಂತಂದ್ರೆ 2025ರ ಸೀಸನ್ನಲ್ಲಿ ಅವರ ಪ್ರದರ್ಶನವನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರ. ಪ್ರತಿ ಬಾರಿ ಅವರು ಬ್ಯಾಟಿಂಗ್ ಹಾಗೂ ಬೌಲಿಂಗ್ಗೆ ಬಂದಾಗ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಾ ಇತ್ತು. ಆದರೆ ಅವರು ಆ ಎಕ್ಸ್ಪೆಕ್ಟೇಷನ್ ಅನ್ನ ಈ ವರ್ಷದ ಸೀಸನ್ ನಲ್ಲಿ ರೀಚ್ ಮಾಡೋದಕ್ಕೆ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ಈ ಸೀಸನ್ ನಲ್ಲಿ 2025ರ ಸೀಸನ್ ನಲ್ಲಿ ಆಡಿದ್ದು 10 ಪಂದ್ಯಗಳು. ಇದರಲ್ಲಿ ಕಲೆ ಹಾಕಿದ್ದು ಕೇವಲ 54 ರನ್ಗಳನ್ನ ಮಾತ್ರ. 10 ಪಂದ್ಯಗಳಲ್ಲಿ 54 ರನ್ನು ಅಂತಂದ್ರೆ ಒಂದು ಮ್ಯಾಚಿಗೆ 5 ರನ್ ಕೂಡ ಆಗಲಿಲ್ಲ. ಇನ್ನ ಇವರು ಬೌಲಿಂಗ್ ನಲ್ಲಿ ಇವರು 10 ಮ್ಯಾಚ್ ಅಲ್ಲಿ ಪಡೆದುಕೊಂಡಿರೋದು ಕೇವಲ 2 ವಿಕೆಟ್ಗಳನ್ನ ಮಾತ್ರ. ಹೀಗಾಗಿ ಇವರು RCBಗೆ ತುಂಬಾ ದುಬಾರಿ ಆಗಬಹುದು ಎನ್ನುವ ಕಾರಣಕ್ಕೆ ಇವರನ್ನ ಕೈ ಬಿಡುವ ಚಿಂತನೆಯನ್ನ RCB ತಂಡ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಇನ್ನ ಎರಡನೇ ಆಟಗಾರ ಯಾರಪ್ಪ ಅಂದ್ರೆ ರಸಿಕ್ ಸಲಾಮ್ದಾರ್. ಜಮ್ಮು ಕಾಶ್ಮೀರದ ಯುವ ವೇಗಿ ಇವರು RCB ಫ್ರಾಂಚೈಸಿ ಇವರಿಗೆ 6 ಕೋಟಿ ರೂಪಾಯಿ ಕೊಟ್ಟು ಖರೀದಿಯನ್ನ ಮಾಡಿತ್ತು. ಆದರೆ ಈ ಬಾರಿ ಕಣಕ್ಕಿಳಿದ ಪಂದ್ಯಗಳು ಅವರು 2 ಪಂದ್ಯಗಳಲ್ಲಿ ಅವರು ಕಣಕ್ಕಿಳಿದಿದ್ರು. ಆದರೆ ನಿರೀಕ್ಷಿತ ಪ್ರದರ್ಶನ ಈ 2 ಪಂದ್ಯಗಳಲ್ಲಿ ಅವರು ಕೊಡೋದಕ್ಕೆ ಆಗಿಲ್ಲ. ಆಡಿದ 2 ಪಂದ್ಯಗಳಲ್ಲಿ ಇವರ ಬೌಲಿಂಗ್ ನಲ್ಲಿ RCBಗೆ ಇವರು ತೆಗೆದುಕೊಟ್ಟಂತಹ ವಿಕೆಟ್ಗಳ ಸಂಖ್ಯೆ ಕೇವಲ ಒಂದೇ ಒಂದು. ಆದರೆ ಇವರನ್ನ RCB ಇವರ ಮೇಲೆ ತುಂಬಾ ನಂಬಿಕೆ ಇಟ್ಟು 6 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತು. ಇದೀಗ ಆ 6 ಕೋಟಿ ರೂಪಾಯಿಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ, ಬೇರೆ ಆಟಗಾರರನ್ನ ಸೆಲೆಕ್ಟ್ ಮಾಡುವ ನಿಟ್ಟಿನಲ್ಲಿ RCB ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಾ ಇದೆ. ರಸಿಕ್ ದಾರ್ ಅವರನ್ನ ಮುಂದಿನ ಸೀಸನ್ಗೆ ಕೈ ಬಿಡಬೇಕು ಅಂತ ಚಿಂತನೆಯನ್ನ ನಡೆಸ್ತಾ ಇದೆ. ಇನ್ನ ಅಭಿನಂದನ್ ಸಿಂಗ್. ಈ ಬಾರಿಯ IPL ನಲ್ಲಿ ಅಭಿನಂದನ್ ಸಿಂಗ್ RCB ಪರ ಒಂದೇ ಒಂದು ಮ್ಯಾಚ್ ಅನ್ನ ಸಹ ಇವರು ಆಡಿಲ್ಲ. ಅದರಲ್ಲೂ ಇಂಪ್ಯಾಕ್ಟ್ ಸಬ್ ಪಟ್ಟಿಯಲ್ಲೂ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಪಟ್ಟಿಯಲ್ಲೂ ಸಹ ಇವರು ಕಾಣಿಸ್ಕೊಳ್ಳಿಲ್ಲ. ಹೀಗಾಗಿ ಇವರ
ಇವರ ಅವಶ್ಯಕತೆ RCB ಟೀಮ್ಗೆ ಇರೋದು ತುಂಬಾ ಕಮ್ಮಿ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಇವರನ್ನ ಸಹ RCB ಮುಂದಿನ ಸೀಸನ್ಗೆ ಕೈ ಬಿಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನ ಮೋಹಿತ್ ರಾತಿ RCB ತಂಡದಲ್ಲಿರುವ ಯುವ ಆಲ್ರೌಂಡರ್. ಇವರು ಆಲ್ರೌಂಡರ್ ಕೋಟಾದಲ್ಲಿ RCB ತಂಡಕ್ಕೆ ಸೆಲೆಕ್ಟ್ ಆಗಿದ್ರು. ಇವರು 2025ರ ಸೀಸನ್ ನಲ್ಲಿ ಒಂದೇ ಒಂದು ಮ್ಯಾಚ್ ನಲ್ಲೂ ಕೂಡ RCB ಪರ ಕಾಣಿಸಿಕೊಳ್ಳಿಲ್ಲ, ಸ್ಥಾನ ಲಭಿಸಿಲ್ಲ. ಹಾಗಾಗಿ ಇವರನ್ನ ಸಹ ಮುಂದಿನ ಸೀಸನ್ ನಲ್ಲಿ ಕಂಟಿನ್ಯೂ ಮಾಡೋದು ಕಷ್ಟ. ಮುಂದಿನ ಸೀಸನ್ಗೆ ಇವರನ್ನ ಸಹ ಕೈ ಬಿಡಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಮುಜರ್ಬಾನಿ ಜಿಂಬಾಬ್ವೆಯ ಆಟಗಾರ. ಇವರು ಸಾಕಷ್ಟು ಈ ಬಾರಿ ಟ್ರೋಲ್ಗೆ ಒಳಗಾಗಿದ್ರು. ಯಾಕಪ್ಪ ಅಂತಂದ್ರೆ ಕಪ್ ಗೆದ್ದಾಗ ಕೂಡ, ಕಪ್ ಕೈಯಲ್ಲಿದ್ರು ಕೂಡ ಆ ಒಂದು ಕಪ್ ಗೆದ್ದ ಖುಷಿ ಇವರ ಫೇಸ್ ನಲ್ಲಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಸಾಕಷ್ಟು ಟ್ರೋಲ್ ಪೇಜ್ಗಳು ಇವರನ್ನ ಲೇ ಕಪ್ ಗೆದ್ದಿದೀವಿ ಅಂತ ಯಾರಾದ್ರೂ ಹೋಗಿ ಅವನಿಗೆ ಹೇಳ್ರೋ, ಹಾಗಾದ್ರೂ ನಗ್ತಾನ ನೋಡೋಣ ಎನ್ನುವ ರೀತಿಯಲ್ಲಿ ಒಂದಷ್ಟು ಮೀಮ್ಸ್ ಗಳನ್ನ ಮಾಡಿ ಆಗ್ತಾ ಇದ್ರು. ಇಂತಹ ಮುಜರ್ಬಾನಿ ಈ ಬಾರಿಯ RCBಯ ಕೊನೆಯ 2 ಪಂದ್ಯಗಳಲ್ಲಿ ಬೆಂಚ್ ನಲ್ಲಿ ಕಾಣಿಸಿಕೊಂಡ್ರು, ಆದ್ರೆ ಫೀಲ್ಡ್ ನಲ್ಲಿ ಕಾಣಿಸಿಕೊಳ್ಳಿಲ್ಲ, ಆಯ್ಕೆ ಮಾಡಿಕೊಳ್ಳಿಲ್ಲ RCB ತಂಡ. ಹಾಗಾಗಿ ಇವರನ್ನ ಸಹ ಮುಂದಿನ ಸೀಸನ್ ನಲ್ಲಿ RCB ತಂಡ ಉಳಿಸಿಕೊಳ್ಳೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಬ್ಬ ಆಟಗಾರ ಯಾರಪ್ಪ ಅಂತಂದ್ರೆ ಟೀಮ್ ಸೈಫರ್ಟ್ ಜೇಕಬ್ ಬೆತೆಲ್. ಅಂದ್ರೆ ಜೇಕಬ್ ಬೆತೆಲ್ ಅವರು ಟೀಮ್ RCBಗೆ ಸೆಲೆಕ್ಟ್ ಆಗಿದ್ರು. ಅವರು ವಾಪಸ್ ತಮ್ಮ ತವರಿಗೆ ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದ್ದ ಕಾರಣಕ್ಕೆ ಅವರ ಬದಲಿಗೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಮನ್ ಬೇಕು ಎನ್ನುವ ಕಾರಣಕ್ಕೆ ಟೀಮ್ ಸೈಫರ್ಟ್ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅವರ ಬದಲಿ ಆಟಗಾರನಾಗಿ ಇವರನ್ನ ಆಯ್ಕೆ ಮಾಡಿಕೊಂಡಿದ್ರು ಜೇಕಬ್ ಬೆತೆಲ್ ಅವರ ಬದಲಿಗೆ. ಹಾಗಾಗಿ ಅವರ ಬದಲಿ ಆಟಗಾರನಾಗಿ ಇವರನ್ನ ಆಯ್ಕೆ ಮಾಡಿಕೊಂಡಿರುವ ಕಾರಣಕ್ಕೆ ರೂಲ್ಸ್ ನ ಪ್ರಕಾರ ಇವರನ್ನ ಮುಂದಿನ ಸೀಸನ್ ನಲ್ಲಿ ಕಂಟಿನ್ಯೂ ಮಾಡೋದು ರೂಲ್ಸ್ಗೆ ವಿರುದ್ಧವಾಗಿರುವ ಕಾರಣಕ್ಕೆ ಇವರನ್ನ ಸಹ ಮುಂದಿನ ಸೀಸನ್ ನಲ್ಲಿ ಕೈ ಬಿಡುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ಜೊತೆಗೆ ಮಾಯಾಂಕ್ ಅಗರ್ವಾಲ್ ಅವರು ದೇವದತ್ ಪಡಿಕ್ಕಲ್ ಅವರು ಇಂಜುರಿ ಆಗಿದ್ದ ಕಾರಣಕ್ಕೆ ಈ ಸೀಸನ್ ನಲ್ಲಿ ಅವರು ಸೇಲ್ ಆಗದೆ ಉಳಿದಿದ್ರೂ ಕೂಡ RCB ತಂಡ ಅವರಿಗೆ 2 ಕೋಟಿ ಮೊತ್ತವನ್ನ ಕೊಟ್ಟು ಖರೀದಿ ಮಾಡುವ ಮೂಲಕ ಕಡೆಯ ಒಂದು 3-4 ಪಂದ್ಯಗಳಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ತನಗೆ ಸಿಕ್ಕ ಅವಕಾಶವನ್ನ ಮಾಯಾಂಕ್ ಅಗರ್ವಾಲ್ ಅದ್ಭುತವಾಗಿ ಬಳಸಿಕೊಂಡಿದ್ರು. ಆದರೂ ಕೂಡ ಮುಂದಿನ ಸೀಸನ್ ನಲ್ಲಿ ಅವರು RCB ಪರವಾಗಿ ಆಡಬಹುದಾ ಅನ್ನೋದು ಕನ್ಫರ್ಮ್ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರು ಕೂಡ ಬದಲಿ ಆಟಗಾರನಾಗಿ, ಅಂದ್ರೆ ದೇವದತ್ ಪಡಿಕ್ಕಲ್ ಅವರಿಗೆ ಇಂಜುರಿ ಆಗಿದ್ದ ಕಾರಣಕ್ಕೆ RCB ತಂಡಕ್ಕೆ ಸೇರಿಕೊಂಡಿದ್ದ ಆಟಗಾರ ಎನ್ನುವ ಕಾರಣಕ್ಕಾಗಿ ಅವರನ್ನು ಸಹ ಮುಂದಿನ ಸೀಸನ್ ನಲ್ಲಿ RCB ತಂಡ ಮುಂದುವರಿಸುತ್ತಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಈ 7 ಜನ ಆಟಗಾರರನ್ನ ಮುಂದಿನ ಸೀಸನ್ ನಲ್ಲಿ RCB ಕಂಟಿನ್ಯೂ ಮಾಡೋದು ಸಿಕ್ಕಾಪಟ್ಟೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಒಂದು RCB ಮ್ಯಾನೇಜ್ಮೆಂಟ್ ನ ನಿರ್ಧಾರ ನಿಮಗೆ ನಿಜವಾಗ್ಲೂ ಸರಿ ಅನಿಸ್ತಾ ಇದೆಯಾ ಅಥವಾ ತಪ್ಪು ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.